ಈಗ ಆಟ ಪ್ರಾರಂಭ. ನಾವೆಲ್ಲರೂ ಕಾಯ್ದು ಕೂತಂತ ಪಂದ್ಯ ಮೈದಾನದ ಮಧ್ಯದಲ್ಲಿ ಸಾಗಿ ಬರ್ತಾ ಇದೆ. ಅದೇ ರೀತಿಯಾಗಿ ಬಸವನಗೌಡ ಮೈದಾನವನ್ನು ಪ್ರವೇಶ ಮಾಡಬೇಕು. ಕರ್ಲ್ ತೋಟದ ಕಬಡ್ಡಿ ಕ್ರೀಡಾಪಟು ಹಾಗೂ ಕುಸ್ತಿಪಟುವಾದಂತಹ ಶ್ರೀ ಮಹಾದೇವ್ ಪಾರ್ಸಿ ಅವರು ಈ ಮೈದಾನಕ್ಕೆ ಆಗಮಿಸಿದ್ದಾರೆ. ಜಯ ಮಕ್ಕಳ ಚಿಂಚಲಿ ಜರ್ಸಿ ನಂಬರ್ 10 ದಾಳಿ ಭಾಗದಲ್ಲಿ ಕಳೆದ ಪಂದ್ಯಗಳಲ್ಲಿ ತನ್ನ ತಂಡದ ಗೆಲುವಿನ ರೂವಾರಿ ಸುಭಾಷ್ ಅಂಡ್ ಅಜ್ಜಪ್ಪ ಇಬ್ರು ಕೆಳಗಡೆ ಬರಬೇಕು. ಸದ್ದಿಲ್ಲದೆ ಜನರ ಮಧ್ಯೆ ಕುಳಿತುಕೊಂಡು ಈ ಒಂದು ಪಂದ್ಯವನ್ನ ವೀಕ್ಷಿಸಿರುವಂತ ಸುಭಾಸನ ಸುಳ್ಳವರ ಹಾಗೂ ಅಜ್ಜಪ್ಪ ಗಡ್ಡೆಕಾರ ಅತ್ಯುತ್ತಮ. ಅದಕ್ಕೆ 2-7 ಚಂಚಲೇವ ನಮಗೆ ಅವ್ರಿಗೆ ಫ್ಯಾನ್ಸ್ ಆರ್ ವೇಟಿಂಗ್ ಟು ಬಿ ಹೂ ವಿಲ್ ಬಿ ದ ವಿನ್ನರ್ ಆಫ್ ಈಗ ಚೆಸ್ ನಂಬರ್ 8 ನಂಬರ್ ಆಟಗಾರ್ತಿ ಮಹಾಲಕ್ಷ್ಮಿ ಮಹಾಕಾಳಿ ಚಿಂಚಲಿ ತಂಡದ ಆಟಗಾರ್ತಿ ಅಕಾಡೆಮಿ ತಂಡದ ಮೇಲೆ ದಾಳಿಯನ್ನು ಮಾಡಿ ಬೋನಸ್ ಪ್ಲಸ್ 5-3. ಬಾರಿ ನಿಧಾನಗತಿಯಲ್ಲಿ ಅಂಕಗಳಲ್ಲಿ ಈ ನಮ್ಮ ಗುರ್ಲಾಪುರ ಗ್ರಾಮಕ್ಕೆ ಕಬಡ್ಡಿ ವೈಭವವನ್ನು ತಂದುಕೊಟ್ಟಂತ ದಿವಂಗತ ಶಿವನಪ್ಪ ಗುರುಗಳಿಗೆ ಹಿರಿಯರ ಸಮ್ಮುಖದಲ್ಲಿ ಈ ನಮ್ಮ ಗುರ್ಲಾಪುರ ಗ್ರಾಮದಲ್ಲಿ ಕಬಡ್ಡಿ ಪ್ರಾರಂಭವಾಗಿ ಈಗ ಯುವಕರಲ್ಲಿ ಈ ಕಬಡ್ಡಿ ಪಂದ್ಯಾಟಗಳು ಮುನ್ನಡೆತಾ ಹೋಗ್ತಾವೆ. ಈ ಒಂದು ಕಬಡ್ಡಿ ಟೂರ್ನಮೆಂಟ್ಗೆ ದಿವಂಗತ ಶಿವನಪ್ಪ ಗೂಡವರಿರುವ ಅಣ್ಣನಾದ ಥರ್ಡ್ ರೈಡ್ ಡೂ ಆರ್ ಡೈ ಮಡಿ ದಾಳಿಯಲ್ಲಿ ಅಕಾಡೆಮಿ ಚಿಂಚಲಿ ತಂದ ಆಟಗಾರ್ತಿ ಸರ್ 2ನೇದ್ರಿ. ಈ ಬಾರಿ 2 ಅಂಕಗಳು. ಆಯ್ತು ಮತ್ತೆ ಆಟ ಪ್ರಾರಂಭ. ಚೆಸ್ ನಂಬರ್ 8 ಜರ್ಸಿ ನಂಬರ್ 8 ಮತ್ತೆ ದಾಳಿ ಭಾಗದಲ್ಲಿ ಗೇಮ್ ಅತ್ಯುತ್ತಮವಾದ ಆಟ ಆಡಿ 2 ಚಿಂಚಲಿ ತಂಡದ ಆಟಗಾರ್ತಿಯರು ಅಕಾಡೆಮಿ ವರ್ಸಸ್ ಮಹಾಕಾಳಿ ಚಿಂಚಲಿ 2 ತಂಡದ ಆಟಗಾರ್ತಿಯರು ಪ್ರೇಕ್ಷಕರನ್ನ ಮನರಂಜಿಸುವಂತಹ ಆಟವನ್ನ ಇಲ್ಲಿ ಆಡಿ ತೋರಿಸ್ತಾ ಇದ್ದಾರೆ. ಜರ್ಸಿನ ಅಕಾಡೆಮಿ ಚಿಂಚಲಿ ತಂಡದಲ್ಲಿ ಅವರ ಸಾಕಷ್ಟು ಸಂಖ್ಯೆಯ ಅಪಾರ ಅಭಿಮಾನಿಗಳು ಇವತ್ತು ನಮ್ಮ ಗುರ್ಲಾಪುರದ ಮೈದಾನದಲ್ಲಿ. ಮತ್ತೊಂದು ಅಂಕ ಚಿಂಚಲಿ ತಂಡಕ್ಕೆ ಕಾದು ನೋಡೋಣ. ಮಹಾಕಾಳಿ 11 ಅಕಾಡೆಮಿ 6 ತನ್ನ ಪ್ರತಿಯೊಂದು ದಾಳಿಯಲ್ಲಿ ಬೋನಸ್ಗಳೊಂದಿಗೆ ತನ್ನ ಅಂಕಣಕ್ಕೆ ಮರಳುವಂತಹ ಜರ್ಸಿ ನಂಬರ್ 8 ಜೈ ಮಹಾಕಾಳಿ ಚಿಂಚಲಿ ತಂಡದಲ್ಲಿ. ಸದ್ದಿಲ್ಲದೆ ಗೆಲುವಿಗಾಗಿ ಯಾವ ರೀತಿಯಾಗಿ ಆಟವನ್ನ ಆಡಿಸಿದ್ರೆ ಯಾವ ರೀತಿಯಾಗಿ ನಮ್ಮ ತಂಡ ಗೆಲ್ಲಬಹುದು ಅಂತ ಈಗಾಗಲೇ ವಿಚಾರಗಳು ನಡೀತಾ ಇದೆ. ದಾನೇಶ್ ಪಾಟೀಲ್ ಅದ್ಭುತವಾದಂತ ಹಿಡಿತ ಮತ್ತೊಮ್ಮೆ
ಟ್ಯಾಕಲ್ ಆಗಿದೆ. ಜೈ ಮಹಾಕಾಳಿ ಚಿಂಚಲಿ ತಂಡದ ಭರವಸೆ. ಮಹಾಕಾಳಿ ಪರವಾಗಿ 15-6. ಹದಿನಾರು 7 18-7. ಅತ್ಯುತ್ತಮವಾದ ಕ್ಯಾಚ್, 1 ಅಂಕ ಅಕಾಡೆಮಿ ಮಹಾಕಾಳಿಯ ಪರವಾಗಿ. ಅಕಾಡೆಮಿ ಚಿಂಚಲಿ ತಮಗೆ ನೀಡಿದಂತಹ ಎಲ್ಲ ಅವಧಿಗಳು ಮುಕ್ತಾಯಗೊಂಡಿವೆ. ಮತ್ತೊಮ್ಮೆ ಮಹಾಕಾಳಿ ಕರ್ಕೊಂಡೆ ಆ ಕಡೆ ಹೋಗಿ. ಇನ್ನು ಮುಂದೆ ಮೈದಾನಕ್ಕೆ ಬರ್ತಕ್ಕಂಥ ತಂಡಗಳು 10ನೇ ವರ್ಷ ಚಿಕ್ಕೋಡಿ 7 ತಂಡದ ಆಟಗಾರ್ತಿಯರು ತಮ್ಮ ಟೀಮನ್ನ ಕರೆದುಕೊಂಡು ಮೈದಾನಕ್ಕೆ ಬರಬೇಕು. ಹಳೆಯ ಆಟಗಾರ, ಕಬಡ್ಡಿ ಆಟಗಾರ ಸುರೇಶ್ ಬಂಜೇವಟರ್ ಅವರು ಕೂಡ ಇಲ್ಲಿ ಪಂದ್ಯವನ್ನು ವೀಕ್ಷಣೆ ಮಾಡಲು ಬಂದಿದ್ದಾರೆ. ಅವ್ರಿಗೆ ಅಂದ್ರೆ ಕಂಪಲ್ಸರಿ ಕೊಡ್ತಾರೆ. ಹಂಗೆ ಎಲ್ಲ ಕೊಂಚ ನಿರಾಶೆಯಲ್ಲಿ ಅಕಾಡೆಮಿ ತಂಡ. ಬಾ ಬಾ ಬಾ. ಜರ್ಸಿ ನಂಬರ್ 10 ಮತ್ತೆ ದಾರಿ ಭಾಗದಲ್ಲಿ ಅಕಾಡೆಮಿ ಚಿಂಚಲಿ ತಂಡದ ಖ್ಯಾತ ನುರಿತ ಆಟಗಾರ್ತಿ. ಈ ಬಾರಿ ತಂಡಕ್ಕೆ 2 ಅಂಕಗಳನ್ನ ತನ್ನ ತಂಡಕ್ಕೆ ಗೆಲುವಿಗೆ ಮುನ್ನುಡಿಯನ್ನ ಬೀರ್ತಾ ಇದ್ದಾಳೆ ಜರ್ಸಿ ನಂಬರ್ 10. ಈಗ ಮೈದಾನಕ್ಕೆ ಬರ್ತಕ್ಕಂಥ ತಂಡ 10ನೇ ವರ್ಷ ಚಿಕ್ಕೋಡಿ, ಇವರಿಗೆ 5ನೇ ಕರೆ. ಮತ್ತೊಂದು ಪ್ರಮುಖ ಘೋಷಣೆ ಆಗ್ತಾ ಇದೆ. ಈ ಪಂದ್ಯದಲ್ಲಿ ಗೆದ್ದಂತಹ ತಂಡಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಅಭಿಮಾನಿ ಬಳಗದ ಅಧ್ಯಕ್ಷರಾಗಿರ್ತಕ್ಕಂಥ ಸುಭಾಸನ ಸುಳ್ನವರವರಿಂದ 50 ರೂಪಾಯಿ ಆಕರ್ಷಕ ಬಹುಮಾನ ಘೋಷಣೆಯಾಗಿದೆ. ಎಲ್ಲರೂ 13 ಇನ್ ಫೇವರ್ ಆಫ್ ಜೈ ಮಹಾಕಾಳಿ ಚಿಂಚಲಿ. ಮತ್ತೆ ಮರಳಿ ದಾಳಿ ಭಾಗದಲ್ಲಿ ಜರ್ಸಿ ನಂಬರ್ 10 ಸಿ
ವಿಲ್ ಬಿ ದ ಸ್ಟಾರ್ ಆಫ್ ದ ನಕ್ಷತ್ರದ ಆಟಗಾರ್ತಿ ಜರ್ಸಿ ನಂಬರ್ 10. Both teams inner wise just wait and watch. ಎರಡು ತಂಡಗಳ ನಾಯಕರ ತಲೆಯಲ್ಲಿ ಓಡ್ತಾ ಇರೋದು ಒಂದೇ, ಸ್ವಲ್ಪ ಸಮಾಧಾನದಿಂದ ಕಾಯಿರಿ, ಗೆಲುವನ್ನ ಯಾವ ರೀತಿಯಾಗಿ ನಾವು ತೆಗೆದುಕೊಂಡು ಹೋಗ್ತೇವೆ ಅಂತ. ಜರ್ಸಿ ನಂಬರ್ 13 ಮತ್ತೆ ದಾಳಿ ಭಾಗದಲ್ಲಿ ನಮ್ಮ ಗುರ್ಲಾಪುರದ ಹೆವಿ ಕಾರ್ ಡ್ರೈವರ್ ಪ್ರಕಾಶ್ ಜಿಡ್ಡಿ ಈಗ ಮೈದಾನಕ್ಕೆ ಆಗಮಿಸಿದ್ದಾನೆ. ಅಲ್ಲಿ ಇಲ್ಲಿ ಎಲ್ಲಿ ಅನ್ನದೇ ಹಗಲು ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಮತ್ತೆ ಅಂಕವನ್ನ ತರಲೇಬೇಕಾದಂತ ಒತ್ತಡದಲ್ಲಿ ಜರ್ಸಿ ನಂಬರ್ ಅತಿ ಬಾರಿ ಅಂಕವನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆ. ಮಾಡು ಇಲ್ಲವೇ ಮಡಿ. ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್. ಮನುಷ್ಯ ತಾನೊಂದು ಬಗೆದರೆ ದೈವ ಒಂದು ಬಗೆದಿತ್ತು. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೆ ರುಚಿಯಾದ ಅಡಿಗೆಯನ್ನ ಮಾಡತಕ್ಕಂತ ಹುಗ್ಗಿಯ ಸರದಾರ ಆನಂದ್ ಪಾಟೀಲ್ ಈಗ ಮೈದಾನಕ್ಕೆ ಆಗಮಿಸಿದ್ದಾನೆ. ಈ ಮ್ಯಾಚ್ ಮುಗಿದ ನಂತರ ಮಹಾದೇವ್ ಕುಲಗೌಡ ಅವರಿಂದ ಒಂದು ಭಕ್ತಿ ಗೀತೆ ಎಲ್ಲ ಮುಗಿದಾಗ ಮಗಿ ನೋಡಲಿ. ಅದರಂತೆ ಎಸ್ ಹಿಂದೂ ಫೈರ್ ಬ್ರ್ಯಾಂಡ್ ಮುಂದಿನ ತಿಂಗಳು ಕಬ್ಬಿನ ಸೀಸನ್ ಚಾಲು ಆತ್ರಿ. ರಾತ್ರಿ ಬಸನಗೌಡ ಪಾಟೀಲ್ ಯತ್ನಾಳ್ಜಿ ಅವರ ಅಭಿಮಾನಿ ಬಳಗದ ಗುರ್ಲಾಪುರ ಗ್ರಾಮದ ಅಧ್ಯಕ್ಷರು ಸುಭಾಸನ ಸುಳ್ಳವರ ಗೆದ್ದಂತ ತಂಡಕ್ಕೆ 51 ರೂಪಾಯಿ ಮತ್ತೊಂದು ಆಕರ್ಷಕ ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ. ಈಗ ಮುಂದಿನ ತಯಾರಿ 10ನೇ ವರ್ಷದ ಚಿಕ್ಕೋಡಿ. 2 ತಂಡದ ಆಟಗಾರ್ತಿಯರು ತಮ್ಮ ಟೀಮನ್ನ ಸಿದ್ಧತೆ ಮಾಡ್ಕೋಬೇಕು. 10ನೇ ವರ್ಷದ ಚಿಕ್ಕೋಡಿ ಪ್ರಕಾಶ್ ಈರಪ್ಪ ಹದಿನೈದು 14-25 ನಿಧಾನಗತಿಯಲ್ಲಿ ಪಂದ್ಯ ರೋಚಕತೆಯನ್ನ ಪಡ್ಕೊಳ್ತಾ ಇದೆ. ಪ್ರತಿಯೊಂದು ಹಂತದಲ್ಲಿ ತಿರುವುಗಳು ಗೆಲ್ಲಲೇಬೇಕಾದ ಮತ್ತೆ ದಾಳಿ ಭಾಗದಲ್ಲಿ ಜರ್ಸಿ ನಂಬರ್ 10 ಐ ಆಮ್ ಹಿಯರ್ ಡೋಂಟ್ ಫಿಯರ್, ನಾನಿದ್ದೀನಿ ಅಕಾಡೆಮಿ ಚಿಂಚಲಿ ತಂಡಕ್ಕೆ ಅಂತ ಮತ್ತೆ ಗೂಳಿ ಅಖಾಡದಲ್ಲಿ ನುಗ್ಗಿದೆ. ಮತ್ತೊಂದು 26 ಮಹಾಕಾಳಿ ಚಿಂಚಲಿ, 14 ಅಕಾಡೆಮಿ, 25 14 ಸಮಯ ಸಾಗ್ತಾ ಇದೆ. ಇಟ್ಸ್ ಟೈಮ್ ಟು ಅಲರ್ಟ್. 2 ತಂಡಗಳಿಗೆ ಎಚ್ಚರಿಕೆ ಗಂಟೆ. 26-15 ಉಳಿದಂತಹ ಸಮಯದಲ್ಲಿ ಗೆಲುವನ್ನ ಸಾಧಿಸಬೇಕು. ಕೇವಲ ಮೈದಾನಕ್ಕೆ ಬರ್ತಕ್ಕಂಥ ತಂಡ 10ನೇ ವರ್ಷದ ಚಿಕ್ಕೋಡಿ. 2 ತಂಡದ ಆಟಗಾರ್ತಿದ್ದು ಮತ್ತು ಟೀಮಿನ ಕೋಚರ್ ತನ್ನ ಟೀಮನ್ನ ಬೇಗನೆ ತಯಾರಿ ಮಾಡಿಕೊಂಡು ಮೈದಾನಕ್ಕೆ ಬರಬೇಕು. 5 ನಿಮಿಷಗಳಲ್ಲಿ ಯಾವ ರೀತಿಯಾದಂತಹ ಆಟವನ್ನು ಆಡಿದರೆ ನಮ್ಮ ತಂಡ ಗೆಲುವಿನ ನಗೆ ಬೀರಬಹುದು ಅಂತ 2 ತಂಡದ ನಾಯಕಿಯರು ವಿಚಾರಿಸ್ತಾ ಇದ್ದಾರೆ. ಮತ್ತೆ ಮರಳಿ ದಾಳಿಯಲ್ಲಿ ಜರ್ಸಿ ನಂಬರ್ 10 ಮುತ್ತಪ್ಪಣ್ಣ ಕುಲ್ಮಿಂಚಿ ಅವರು ಎಲ್ಲಿದ್ರು ವೇದಿಕೆ ಕಡೆ ಬರಬೇಕು. ಮುತ್ತಪ್ಪಣ್ಣ ಕುಲ್ಮಿಂಚಿ ಇಲ್ಲಿ ಪ್ರಕಾಶ್ ಅವರು ಕರೆಯತಾನು. ಪ್ರಕಾಶ್ ರೆಡ್ಡಿ ಅವರು ಗ್ಯಾಲರಿಯನ್ನ ಮಾಫ್ ಮಾಡಲಿದ್ದಾರೆ. 27-15 ಮಾಡುವಿಲ್ಲವೇ ಮಡಿ ದಾಳಿಯಲ್ಲಿ ಜರ್ಸಿ ಥರ್ಡ್ ಹಂಗ್ ಬರತ್ರಿ.
ಇದೇ 2 ಪಾಯಿಂಟ್ ತಂದವರು. ಸೆಕೆಂಡ್ ರೈಟ್. ನೀವು ಅಂದದ ಅಷ್ಟೇ ಕೆಲಸ ಇದ್ರೆ ಅವ್ರಿಗೆ ಹೊಳ್ಳಿ ನೀವು ರಿಪೀಟ್ ಅಂದದ ಕೆಲಸ ಇಲ್ರಲ್ಲಿ. ಪಾಂಡವ್ರು ಎಲ್ಲಿದ್ರು ಚಾ ತರ್ಬೇಕು ಬಂದ. ಕಮಿಟಿ ಅವರು ಒಂದಿಟ್ಟ ಗಟ್ಟಿಯಾಗಿ ಚಾ ಮಾಡ್ರಿ ಒಂದಿಟ್ಟ. ರೆಡಿ ಆಗದ ಚಕ್ಕ. ಡಿಸೈಡ್ ಆಯ್ತು. ಮಾದೇವಣ್ಣ ಪಾರ್ಶಿ ಇವರು ಎಲ್ಲ ಲಿಂಗ ಮುಗುಲಪುರ ಅಂಜಾರದಲ್ಲಿ ತಪಸ್ವಿಗಳು ಹಾಗೂ ಕೆಲಸಗಾರರು. ಈಗ ಮೈದಾನಕ್ಕೆ ಬರ್ತಕ್ಕಂಥ ತಂಡಗಳು 10ನೇ ವರ್ಷ ಚಿಕ್ಕೋಡಿ 7 ತಂಡದ ಆಟಗಾರ್ತಿಯರು ತಮ್ಮ ಆಟವನ್ನ ಆಡಲು ಬೇಗನೆ ಮೈದಾನಕ್ಕೆ ಬರಬೇಕು. ಪ್ರೇಕ್ಷಕಿಯಾಗಿ ನಮ್ಮ ಶಿವಲವತ್ತಿ ಬೆಳಗಿನಿಂದ ಸಂಜೆ ತನಕ ಇನ್ನೂವರೆಗೆ ಎದ್ದು ಹೋಗಿಲ್ಲ. ಹ್ಯಾಂಗ್ ಕೂತ ಅಡ್ಗ ಕುರ್ಚಿಯ ಮೇಲೆ ಕೂತ ಪಂದ್ಯವನ್ನ ವೀಕ್ಷಣೆ ಮಾಡ್ತಾರೆ. ಅತ್ಯುತ್ತಮವಾದ ಪ್ರೇಕ್ಷಕಿಯಾಗಿ ಈಗ 13ನೇ ನಂಬರ್ ಆಟಗಾರ್ತಿ ಸಿದ್ಧಂತರ ಆಗಿ ಹೋಗಿರತ್ತೇವೆ. ಮೈನಾರ ಆಗಿ ಬರ್ರಿ ಹಂಗ. 7 ತಂಡದ ಆಟಗಾರ್ತಿಯರು ಬೇಗನೆ ತಮ್ಮ ತಂಡವನ್ನು ಕರೆದುಕೊಂಡು ಮೈದಾನಕ್ಕೆ ಬರಬೇಕು. ಈಗಾಗಲೇ ತಮ್ಮ ಕರೆಗಳು ಅಷ್ಟು ಮುಗಿದಿವೆ. ಪುನಾದಿಂದ ಕಬಡ್ಡಿಯನ್ನು ವೀಕ್ಷಿಸಲು ಬಂದ ಶಶಿಕುಮಾರ್ ಮುಗುಳ್ಕೋಡ್, ಧನ್ಯವಾದಗಳು. ಹಾಗೆ ಧಾರವಾಡದಿಂದ ಈಗ ಮಾದೇವ್ ಕುಲಗೋಡ ಒಂದು ಭಕ್ತಿಗೀತೆ. ಮಾದೇವ್ ಕುಲಗೋಡಿಂದ ಭಕ್ತಿಗೀತೆ. 10ನೇ ವರ್ಷ ಚಿಕ್ಕೋಡಿ 7 ತಂಡದ ಆಟಗಾರ್ತಿಯರು ಬೇಗನೆ